ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ನಾನು ಮೀನರಾಶಿಗೆ ಏನೆಲ್ಲ ಕಾಯಿಲೆಗಳು ಬರುತ್ತೆ, ಮೀನರಾಶಿಯವರಿಗೆ ಮೂಲತಃ ಕೆಲವು ಕಾಯಿಲೆಗಳು ಅವರ ಜೀವಿತ ಕಾಲದಲ್ಲಿ ಅಂದರೆ 7 ವರ್ಷ ನಂತರ ಸಾಯೋಷ್ಟರೊಳಗೆ ಈ ಕಾಯಿಲೆ ಕೆಲವರು ಬಂದು ಹೊಟ್ಟೋಗುತ್ತೆ. ಅಲ್ಲರೂ ಪೂರ್ವಭಾದ ನಕ್ಷತ್ರ 4ನೇ ಪಾದ, ಉತ್ತರಾಭಾದ ನಕ್ಷತ್ರ 1, 2, 3, 4ನೇ ಪಾದ ಮತ್ತು ರೇವತಿ ನಕ್ಷತ್ರ 1, 2, 3, 4ನೇ ಪಾದದವರಿಗೆ ಈ ಕಾಯಿಲೆ ಒಂದಲ್ಲ ಒಂದು ಏಜಲ್ಲಿ ಬಂದು ಹೋಗಲೇಬೇಕು, ಬಂದೇ ಬರುತ್ತೆ. ಯಾಕೆಂದರೆ ಈ ರಾಶಿಗೆ ಭಾಳ ವಿಶೇಷವಾದಂಥ ಕಾಯಿಲೆಗಳಂದರೆ ಪಾದ. ಇಡೀ ಶರೀರನ ಬ್ರಹ್ಮಾಂಡ ಅಂತ ಕರೀತಾರೆ. ಬ್ರಹ್ಮಾಂಡ ಅಂದರೆ ಇಡೀ ಜಗತ್ತು ಅಂತ ಹೇಳ್ತಾರೆ. ಆದರೆ ಮಾನವನ ಶರೀರ ಒಂದು ಜಗತ್ತು. ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದೆಲ್ಲ ಈ ಶರೀರದಲ್ಲಿದೆ ಅಂತ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳ್ತಾರೆ. ಆದ್ದರಿಂದ ಈ ಶರೀರ, ಈ ಜಗತ್ತು, ಈ ಬ್ರಹ್ಮಾಂಡ ಮನುಷ್ಯನ ಪಾದದ ಮೇಲೆ ನಿಂತಿದೆ ಅಂತ ಹೇಳ್ತಾರೆ. ಆದ್ದರಿಂದ ಈ ಪಾದ ಬಹಳ ವಿಶೇಷವಾದದ್ದು ಅಂತ ಹೇಳ್ತಾರೆ. ಏಕೆಂದರೆ ಈ ಪಾದಗಳಿಗೆ ಗ್ರಹ ಯಾವುದು? ಗುರುಗ್ರಹ. ಆ ಗುರುವಿನ ಮನೆ ಯಾವುದು? ಮೀನರಾಶಿ. ಆದ್ದರಿಂದ ಯಾರು ಈ ಪಾದಗಳಿಗೆ ಅಧಿಪತಿ ಅಂತ ನಾವು ಪತ್ತೆ ಹಚ್ಚಿದಾಗ ಗುರು ಅಂತೀವೋ ಆ ಗುರುವಿಗೆ ಪಾದ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಹೀಗಾಗಿ ನಮ್ಮ ಸನಾತನ ಧರ್ಮದಲ್ಲಿ ಗುರುವಿಗೆ ಪಾದ ಪೂಜೆ ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕೆ ಅಂದರೆ ಗುರುವಿನ ವಾಸಸ್ಥಳ ಪಾದದಲ್ಲಿದೆ. ಆ ಪಾದಕ್ಕೆ ವಾಸ್ತು ಯಾವುದು? ಮೀನರಾಶಿ ಅಂತಾರೆ. ಆ ಪಾದಗಳಲ್ಲಿ ಗುರುವಿನ ಜೊತೆಗೆ ಯಾರಿದ್ದಾರೆ? ಸಾಕ್ಷಾತ್ ಇಂದ್ರ. ದೇವತೆಗಳಿಗೆಲ್ಲ ಚೀಫ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟ್ರು ಅಥವಾ ಪ್ರೆಸಿಡೆಂಟ್ ಆಫ್ ದೇವಲೋಕ ಅಂದರೆ ಯಾರು? ಇಂದ್ರ. ಆದ್ದರಿಂದ ಪಾದದಲ್ಲಿ, ಪ್ರತಿಯೊಬ್ಬ ಪಾದದಲ್ಲೂ ಗುರು ಮತ್ತು ಇಂದ್ರ ಇರ್ತಾರೆ. ಆ ಪಾದಗಳಿಗೆ ವಾಸ್ತು, ಆ ಒಂದು ಆಕಾರ, ಆ ಒಂದು ಫಾರ್ಮೇಷನ್ಗೆ ಮೀನರಾಶಿ ಅಂತ ಕರೆದ್ರು ಅಂತ ಶಾಸ್ತ್ರ ಹೇಳ್ತಾರೆ. ಅದರಿಂದ ಗುರುವಿನ ಶರೀರ ಪೂಜೆಗಿಂತ ಪಾದ ಪೂಜೆ ಮಹಾಶ್ರೇಷ್ಠ ಅಂತ ಹೇಳಿ ದತ್ತಾತ್ರೇಯರು ಒಂದು ಕಡೆ ಹೇಳಿದ್ದಾರೆ. ಅದರಿಂದ ಗುರುವಿಗೆ ಶರೀರ ಪೂಜೆ ಮಾಡಬಾರ್ದಂತೆ, ಬರೀ ಪಾದ ಪೂಜೆ. ಹೀಗಾಗಿ ದತ್ತಾತ್ರೇಯ ಯಾವುದೇ ಕ್ಷೇತ್ರದಲ್ಲಾಗಲಿ, ಗಾಣಗಾಪುರ, ಬಾಬಾ ಬುಡ್ಡನಗಿರಿ, ನರಸಿಂಹವಾಡಿ, ಕುರುವಾಪುರ, ಪೀಠಾಪುರ, ಗೋರಖನಾಥರು ಇದ್ದಂಥ ಒಂದು ಗೋರಖ್ಪುರ, ಇಲ್ಲೆಲ್ಲನೂ ಕೂಡ ಗುರುಗಳಿಗೆ ಪಾದ ಪೂಜೆ ಮಾಡ್ತಾರೆ. ಪಾದಕಗಳ ಇಟ್ಟು ಪೂಜೆ ಮಾಡ್ತಾರೆ. ಕಣ್ಣು, ಮೂಗು, ಬಾಯಿ, ಶರೀರ ಹೊತ್ತು ಮಾಡೋದಿಲ್ಲ. ಹೀಗಾಗಿ ಗಾಣಗಾಪುರದಲ್ಲೂ ಗುರುವಿನ ಪಾದ ಪೂಜೆ, ಔದುಂಬರಕ್ಕೆ ಹೋಗಿ ಅಲ್ಲೂ ಪಾದ ಪೂಜೆ, ನರಸಿಂಹವಾಡಕ್ಕೆ ಹೋಗಿ ಅಲ್ಲೂ ಪಾದ ಪೂಜೆ, ಪೀಠಾಪುರ್ ಆಂಧ್ರ ಪ್ರದೇಶದಲ್ಲಿ ಅಲ್ಲೂ ಪಾದ ಪೂಜೆ, ಕುರುವಪುರ್ ನಮ್ಮ ಮಂತ್ರಾಲಯ ಹತ್ರ, ರಾಯಚೂರು ಹತ್ರ ಅದು ಕುರುಗಡ್ಡೆ ಅಂತಾರೆ, ಅಲ್ಲೂ ಪಾದ ಪೂಜೆ, ಬಾಬಾ ಬುಡ್ಡನಗಿರಿ ಪಾದ ಪೂಜೆ. ಎಲ್ಲೆಲ್ಲಿ ಗುರುಪೀಠಗಳಿದೆಯೋ ಅಲ್ಲೆಲ್ಲ ಗುರುವಿನ ಪಾದಕ್ಕೆ ಪೂಜೆ ಮಾಡ್ತಾರೆ. ಏಕೆಂದರೆ ಪಾದ, ಮನುಷ್ಯನ ಪಾದದಲ್ಲಿ ಗುರುವಿನ ಸ್ಥಾನ ಇರೋದು ಪಾದಗಳಲ್ಲಿ. ಆದ್ದರಿಂದ ಗುರುವಿನ ಪಾದಕ್ಕೆ ಪಾದ ಪೂಜೆ ಮಾಡಿದ್ರೆ ಎಲ್ಲ ದೇವತೆಗಳು ಪೂಜೆ ಮಾಡ್ದಂಗೆ ಆಯಿತು. ಯಾಕೆಂದರೆ ಎಲ್ಲ ದೇವತೆಗಳ ಒಡೆಯ ಇಂದ್ರ. ಆದ್ದರಿಂದ ಈ ಗುರು ಯಾವಾಗಲೂ ಇಂದ್ರನ ಪೂಜೆ ಮಾಡ್ತಾರೆ ಅಂಥೇಳಿ ಇದು ಒಂದು ಆಧ್ಯಾತ್ಮಿಕ, ನಮ್ಮ ಸನಾತನ ಧರ್ಮದಲ್ಲಿ ಬಂದಿರೋ ಒಂದು ಪದ್ಧತಿ, ಒಂದು ವಿಚಾರ, ಒಂದು ವಿಧಿವಿಧಾನ. ಆದರೆ ಈ ಮೆಡಿಕಲ್ ಸೈನ್ಸಲ್ಲಿ ಏನು ಹೇಳ್ತಾರೆ, ಈ ಮೀನರಾಶಿಯವ್ರಿಗೆ ಏನು ವಿಶೇಷತೆ ಅಂದರೆ ನೋಡಿ, ಮೀನರಾಶಿಯಲ್ಲಿ ಬರಬೇಕಾದ್ರೆ ಈ ಪಾದದಲ್ಲಿ ಇಲ್ಲಿಗೆ ಇದಕ್ಕೆ ಟಿಬ್ಯ ಅಂತ ಕರೀತಾರೆ. ಇದು ಕುಂಭರಾಶಿ, ಇಲ್ಲಿಂದ ಇಲ್ಲಿಗೆ ಕುಂಭರಾಶಿ ಅಂತ ಕರೀತಾರೆ. ಇದಕ್ಕೆ ಟಿಬ್ಯ ಅಂತ ಕರೀತಾರೆ. ಇಲ್ಲಿಗೆ ಟಿಬ್ಯ ಅನ್ನೋ ಒಂದು ಮೂಳೆ, ಆ ಮೂಳೆ ಬಂದು ಇಲ್ಲಿ ಸೇರ್ಕೊಳುತ್ತೆ, ಸಂಗಮ ಆಗುತ್ತೆ. ಇದ್ರ ಜೊತೆಗೆ ಒಂದು ಸಣ್ಣ ಮೂಳೆ ಇದೆ, ಪಿಬಿಯಾ ಅಂತೇಳಿ. ಟಿಬ್ಯ, ಪಿಬಿಯಾ ಎರಡೂ ಸೇರಿಕೊಂಡಾಗ ಈ ಜಾಗಕ್ಕೆ ಬರುತ್ತೆ. ಇದಕ್ಕೆ ತಾಲಸ್ ಅಂತ ಕರೀತಾರೆ. ಈ ಜಾಗಕ್ಕೆ ಈ ತಾಲಸ್ನ ಹಿಂಬಡಿ ಅಂತ ಕರೀತಾರೆ ನಮ್ಮ ಆಡೋ ಭಾಷೆಯಲ್ಲಿ. ಈ ತಾಲಸ್ ಅನ್ನೋ ಮೂಳೆ 2 ಮೂಳೆಗಳ ಮೇಲೆ ಸೇರ್ಕೊಂಡಿದೆ. ಟಿಬಿಯಾ ಒಂದು ಮತ್ತೆ ಫಿಬಿಯಾ ಅಂತ ಒಂದು. ಈ ಗಟ್ಟಿಯಾದ ಮೂಳೆ ನಾವು ಹೆಂಗೆ ಕಾಣುತ್ತೆ, ಮುಟ್ರ ಸಾಕಿಲ್ಲ ಒಂದು ಮೂಳೆ ಇದೆ, ಇದಕ್ಕೆ ಟಿಬಿಯಾ ಅಂತಾರೆ. ಇದ್ರ ಪಕ್ಕದಲ್ಲಿ ಒಂದು ಮೂಳೆ ಹೋಗುತ್ತೆ, ಇದಕ್ಕೆ ಫಿಬುಲಾ ಅಂತಾರೆ. ಈ ಟಿಬಿಯಾ ಮತ್ತು ಫಿಬುಲಾ ಎರಡೂ ಇಲ್ಲಿ ಬಂದು ಸೇರ್ಕೊಂಡಾಗ ತಾಲಸ್ ಅಂತಾರೆ. ಪಾದನ 3 ಭಾಗ ಮಾಡ್ತಾರೆ ಜ್ಯೋತಿಷಲ್ಲಿ. ಇದಕ್ಕೆ ಪ್ಯಾಲೆಂಜಸ್ ಅಂತಾರೆ, ಇದಕ್ಕೆಲ್ಲ ಪ್ಯಾಲೆಂಜಸ್ ಅಂತಾರೆ. ಇದಕ್ಕೆ ಪ್ಯಾಲೆಂಜಸ್. ಇಲ್ಲಿಂದ ಇಲ್ಲಿಗೆ ಮೆಟಾ ಟಾರ್ಸಲ್ಸ್ ಅಂತಾರೆ. ಇದಕ್ಕೆ ಈ ಹಿಂಬಡಿ ಭಾಗಕ್ಕೆ ಟಾರ್ಸಾಲ್ ಅಂತಾರೆ. ಈ ಟಾರ್ಸಾಲ್ ಅನ್ನೋ ಜಾಗದಲ್ಲಿ 3 ಮೂಳೆ ಇದೆ. ಒಂದು ತಾಲಸ್ಸು, ಟಿಬಿಯಾ, ಫಿಬುಲಾ ಅಂತ. ಇದು ಮೆಡಿಕಲ್ ಸೈನ್ಸಲ್ಲಿ ಡಾಕ್ಟರ್ ಯೂಸ್ ಮಾಡೋ ಒಂದು ಟರ್ಮಿನಾಲಜಿ, ಪದಗಳು. ಆದ್ದರಿಂದ ಈ ತಾಲಸ್ ಅನ್ನೋ ಜಾಗದಲ್ಲಿ, ಈ ಸಂಗಮ ಕ್ಷೇತ್ರದಲ್ಲೇ ಹಿಂಬಡಿ, ಹೀಲ್ ಅಂತಾರೆ. ಇಲ್ಲಿ ಯಾವಾಗಲೂ ಶನಿ ಆವಾಹನೆ ಆಗುವಂಥ ಸ್ಥಳ ಅಂತ ಹೇಳ್ತಾರೆ. ಈ ಬೆರಳುಗಳು ಮತ್ತೆ ಇಷ್ಟು ಜಾಗಕ್ಕೆ ಮೆಟಾಟಾರ್ಸಲ್ ಅಂತ ಕರೀತಾರೆ. ಇದಿಷ್ಟು. ಇಲ್ಲಿ 5 ಮೂಳೆಗಳಿವೆ ಈ ಜಾಗದಲ್ಲಿ. 5, 1, 2, 3, 4, 5. ಈ 5 ಮೂಳೆಗಳು
ಮತ್ತೆ ಈ ಟಾರ್ಸಲ್ ಅನ್ನೋ ಜಾಗದಲ್ಲಿ ಈ ಹಿಂಬಡಿಯಲ್ಲಿ 10 ಮೂಳೆಗಳಿದಂತೆ 10 + 5 ಇದಕ್ಕೆ ಈ ಟೋಸ್ ಅಂತಾರೆ. ಇದಕ್ಕೆ ಡಿಸ್ಟಲ್ ಪ್ಯಾಲೆಂಜಸ್, ಮಿಡಲ್ ಪ್ಯಾಲೆಂಜಸ್ ಮತ್ತೆ ಪ್ರಾಕ್ಸಿಮಾಲ್ ಅಂತ ಕರೀತಾರೆ. ಡಿಸ್ಟಲ್, ಮಿಡಲ್, ಪ್ರಾಕ್ಸಿಮಲ್, ಡಿಸ್ಟಲ್, ಮಿಡಲ್, ಪ್ರಾಕ್ಸಿಮಲ್, ಡಿಸ್ಟಲ್, ಮಿಡಲ್, ಪ್ರಾಕ್ಸಿಮಲ್, ಡಿಸ್ಟಲ್, ಮಿಡಲ್, ಪ್ರಾಕ್ಸಿಮಲ್, ಡಿಸ್ಟಲ್, ಮಿಡಲ್, ಪ್ರಾಕ್ಸಿಮಲ್ ಅಂತ ಇದಿಷ್ಟು. ಇಲ್ಲಿ ಟೋಸು, ಈ ಪ್ಯಾಲೆಂಜಸ್ಸು, ಮೆಟಾಟಾರಲ್ಸ್ ಇದೆ. ಈ ಒಂದು ಟಾರ್ಸಲ್ ಮತ್ತೆ ಮೆಟಾಟಾರ್ಸಲ್ ಇದೆಷ್ಟು ಸೇರಿದಾಗ 28 ಮೂಳೆ ಇದೆ ಇದರಲ್ಲಿ. ಅದರಿಂದ ಮೀನರಾಶಿ ಅಂದ ತಕ್ಷಣ 28 ಮೂಳೆ ಬರುತ್ತೆ, 30 ಜಾಯಿಂಟ್ಸ್ ಇದೆ, 100ಕ್ಕೂ ಹೆಚ್ಚು ಮಸಲ್ಸ್ ಇದೆ, ಲಿಗಮೆಂಟ್ಸ್ ಇದೆ, ಟೆನಾನ್ಸ್ ಇದೆ. ಅದರಿಂದ ಇದಿಷ್ಟು ಬಹಳ ವಿಶೇಷವಾದ. ಇದಕ್ಕೆ ಇಡೀ ಶರೀರನ ಒತ್ಕೊಂಡು ನಿಂತ್ಕೊಳ್ಳೋ ಶಕ್ತಿ ಈ ಜಾಗಕ್ಕಿದೆ. ಅದರಿಂದ 20 ಇದು 5 ಇದು 10 ಒಟ್ಟು ಸೇರಿ 28 ಮೂಳೆಗಳು, ಬೋನ್ಸ್ ಈ ಪಾದದಲ್ಲಿ, 30 ಜಾಯಿಂಟ್ಸ್ಗಳಿವೆ. ಎಲ್ಲ ಲೆಕ್ಕ ಹಾಕೊಂಡ್ಬಂದು 30 ಜಾಯಿಂಟ್ಸ್ ಇದೆ, 100ಕ್ಕೂ ಹೆಚ್ಚು ಮಸಲ್ಸ್, ಲಿಗಮೆಂಟ್ಸ್, ಟೆನಾನ್ಸ್ ಈ ಜಾಗದಲ್ಲಿದೆ. ಅದರಿಂದ ಇಡೀ ಶರೀರ ಅವನೆಷ್ಟೇ ಹೈಟ್ ಇರಲಿ, ಅವನೆಷ್ಟೇ ತೂಕ ಇರಲಿ, ತಡೆಯೋ ಶಕ್ತಿ ಈ ಪಾದ ಕೊಟ್ಟಿದೆ. ಅದರಿಂದ ಇದಕ್ಕೆ ಮೀನರಾಶಿ. ಇದಿಷ್ಟು ಅಧಿಪತಿ ಗುರುಗ್ರಹ, ಇದ್ರ ಜೊತೆಗೆ ಇಂದ್ರ ವಾಸ ಮಾಡ್ತಾರೆ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದರಿಂದ ಈ ರಾಶಿಯಲ್ಲಿ ಯಾರು ಹುಟ್ಟಿದಾರೋ ಅವ್ರಿಗೆ ಈ ಜಾಗದಲ್ಲಿ ಐದರ್ ಇದಕ್ಕೆ ಪ್ಯಾಲೆಂಜಸ್ ಅಂದಾಗ, ಡಯಾಬಿಟಿಸ್ ಆದಾಗ ಇಲ್ಲಿ ಏನಾದ್ರು ಚುಚ್ಕೊಂಡ್ಬಿಟ್ಟು ಗಾಯಗಳಾದರೆ ವಾಸಿ ಆಗೋದಿಲ್ಲ, ಆಗ ಅದನ್ನೇ ಕಟ್ ಮಾಡಿಬಿಡ್ತಾರೆ. ಆ ಜಾಗ ನನಗೆ ಕಟ್ ಮಾಡಿ ತೆಗೆದು ಬಿಡ್ತಾರೆ. ಏನಾದ್ರು ನಡೆಯುವಾಗ, ಮೆಟ್ಲತ್ತುವಾಗ, ಬೆಟ್ಟ ಹತ್ತುವಾಗ ಏನಾದ್ರು ಉಳುಕ್ಬಿಟ್ಟಾಗ ಇಲ್ಲಿ ಟ್ವಿಸ್ಟ್ ಆದರೆ ಮೆಟಾಟಾರ್ಸಲ್ಸ್ಗಳೇನಾಗುತ್ತೆ, ಜರುಗಿದಾಗ, ಡಿಸ್ಪ್ಲೇಸ್ಮೆಂಟ್ ಆದಾಗ ಅವ್ರಿಗೆ ಕಾಲೇ ರೀತಿ ಉಲ್ಟಾ ಆಗಿಬಿಡುತ್ತೆ, ನಡೆಯೋಕ್ಕಾಗೋದಿಲ್ಲ. ಆಮೇಲೆ ಈ ಟಾಲಸ್ ಅನ್ನೋ ಜಾಗದಲ್ಲಿ ಈ 2 ಟಿಬ್ಯಾ ಮತ್ತು ಫಿಬುಲಾ ಅನ್ನೋ ಮೂಳೆಗಳು ಸೇರ್ಕೊಂಡಿದೆಯಲ್ಲ, ಇಲ್ಲೇನೋ ಟ್ವಿಸ್ಟ್ ಆದಾಗ ಹೆಚ್ಚಿಗೆ ಈ ಮೀನರಾಶಿ ಹೆಚ್ಚಿಗೆ ಕಾಲಿಗೆ ಆಕ್ಸಿಡೆಂಟ್ ಆಗ್ಬೋದು, ಇಲ್ಲ ರೋಗ ಬಾಧೆಯಿಂದ ಕಾಲು ಕಳ್ಕೋಬಹುದು. ಇದೊಂದು ವಿಶೇಷವಾದಂಥದ್ದು ಮೀನರಾಶಿಯವರಿಗೆ. ಆದ್ದರಿಂದ ಈ ಜಾಗದಲ್ಲಿ ಯಾವಾಗ ಪ್ರಾಬ್ಲಮ್ ಮೂಳೆಗಳಿಂದ ಸವಿತಾ ಆಯಿತು, ಕ್ಯಾಲ್ಸಿಯಂ ಕಮ್ಮಿ ಆಯಿತು, ವೈಟಮಿನ್ ಸಿ ಕಮ್ಮಿ ಆಯಿತು ಅಂದಾಗ ಮಸಲ್ಸ್ ಏನಾಗುತ್ತೆ, ಬಿಗಿತ ಬಂದಾಗ ಊತ ಬರುತ್ತೆ. ಮಸಲ್ಸ್ ಯಾವಾಗ ಬಿಗಿತ ಆಯಿತು ಆಗ ಇನ್ಫ್ಲಮೇಷನ್ ಅಂತ ಹೇಳ್ತಾರೆ, ಸ್ವೆಲ್ಲಿಂಗ್ ಅಂತ ಬರುತ್ತೆ. ಹಾಗಾದರೆ ಈ ರಾಶಿಯವರಿಗೆ ಇನ್ನೇನೆಲ್ಲ ಕಾಯಿಲೆ ಬರುತ್ತೆ ಅನ್ನೋದನ್ನು ಒಂದು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆ್ಯಂಕಲ್ ಮತ್ತು ಲೆಗ್ ಬಗ್ಗೆ ಹೇಳ್ತಾ ಇದ್ದೆ. ಯಾವಾಗ ಆ್ಯಂಕಲಲ್ಲಿ 3 ಮೂಳೆಗಳ ಸಂಗಮ ಇದೆಯೋ ಅಲ್ಲಿ ಕ್ಯಾಲ್ಸಿಯಂ ಕೊರತೆ ಬಂದಾಗ ಅಥವಾ ವೈಟಮಿನ್ ಎ ಡೆಫಿಷಿಯನ್ಸಿ ಆದಾಗ ಅಲ್ಲಿ ಸವಿತ ಬರುತ್ತೆ. ಆವಾಗ ಏನಾಗುತ್ತೆ, ಕಾಲಲ್ಲೂ ಆ ಹೀಲ್ ಮಾತ್ರ ಉರಿಯುತ್ತೆ. ಹೀಲ್ ಮಾತ್ರ ಆ ಟಾಲಸ್ ಅನ್ನೋ ಬೋನ್ ಇದೆಯಲ್ಲ, ಅದು ಯಾವಾಗಲೂ ಪೇನ್ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಆ ಮಸಲ್ಸು ಮತ್ತು ಅದು ಯಾವಾಗ ಮಸಲ್ಸ್ ತುಂಬ ಗಟ್ಟಿನ ಆಯಿತು, ಟೆಡಿನಸ್ ಅಂತಾರೆ. ಯಾವಾಗ ಗಟ್ಟಿ ಆಯಿತು ಸ್ವೆಲ್ಲಿಂಗ್ ಶುರುವಾಗುತ್ತೆ. ಯಾವಾಗ ಸ್ವೆಲ್ಲಿಂಗ್ ಬಂತು ಪೇನ್ ಬರುತ್ತೆ. ಅದರಿಂದ ಈ ಟಾಲಸ್ ಅನ್ನೋ ಜಾಗ ಹಿಂಬಡಿ ಪ್ರೆಸ್ ಮಾಡಿದ್ರೆ ಸಾಕು, ಹಿಂಗೆ ಹೂರಿದ್ರೆ ಸಾಕು, ಏನೋ ನೋವು ಬಂದಂಗೆ ಆಗಿಬಿಡುತ್ತೆ. ರಾತ್ರಿ ಎಲ್ಲ ಕೆಲಸ ಮಾಡಿಬಿಟ್ಟು ಮಲ್ಕೊಳ್ತಾರೆ. ಬೆಳಗ್ಗೆ ಎದ್ರು ಕೆಲಸ ಮಾಡಿದ್ರು, ರಾತ್ರಿ ಮಲ್ಕೊಂಡ್ರು, ಬೆಳಗ್ಗೆ ಸೂರ್ಯೋದಯ ಆಯಿತು ಅಥವಾ ಬೆಳಗ್ಗೆ ಹೇಳ್ತಾರೆ ಹಾಸಿಗೆಯಿಂದ, ಹೇಳುವಾಗ ಆ ಹಿಂಬಡಿ ಮಾತ್ರ ನೋವು ಬರುತ್ತೆ. ಪಣ 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 ಅಂತಾರೆ. ಆ ಪೇನ್ ಇರುತ್ತೆ, ಸ್ವೆಲ್ಲಿಂಗ್ ಇರಲ್ಲ, ಪೇನ್ ಇರುತ್ತೆ, ಊತ ಇರೋದಿಲ್ಲ, ಪೇನ್ ಇರುತ್ತೆ. ಆ ಪೇನ್ ಇದ್ದಾಗ ಏನಾಗುತ್ತೆ, ಯಾಕಪ್ಪ ನಡೆಯೋದು, ಹೆಂಗಪ್ಪ ನಡೆಯೋದು ಅನಿಸ್ಬಿಡ್ತದೆ. ಹಾಗೆ ಸ್ವಲ್ಪ ಸೂರ್ಯ ಉದಯ ಆಗ್ತಿದ್ದಾಗೆ ಅಥವಾ ಒಂದು 10-15 ಹೆಜ್ಜೆ ಹಾಕಿದ್ಮೇಲೆ ಆ ಪೇನೆಲ್ಲ ಕಮ್ಮಿ ಆಗುತ್ತೆ. ಆಮೇಲೆ ಆರಾಮ ಇರ್ತಾರೆ. ಮತ್ತೆ ರಾತ್ರಿ ಮಲಗುವಾಗಲೂ ಚೆನ್ನಾಗಿರ್ತಾರೆ. ಮತ್ತೆ ಬೆಳಗ್ಗೆ ಎದ್ದಾಗ ಆ ಹಿಂಬಡಿನೇ ಪೇನ್ ಇರುತ್ತೆ. ಇದು ಈ ಮೀನರಾಶಿ ಒಂದು ಲಕ್ಷಣ. ಒಂದು, ಯಾವಾಗ ವೈಟಮಿನ್ ಎ ಕಮ್ಮಿ ಆಯಿತು, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಯಿತು, ಈ ಮೆಟಾಟಾರಲ್ಸ್, ಈ ಟಾರಲ್ಸ್ನಲ್ಲಿ ಈ ಜಾಗದಲ್ಲಿ ಧಗ 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 ಅಂತ ಉರಿಯುತ್ತೆ. ಈಗ ಏನಾದ್ರು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ರೆ ಅಥವಾ ಖಾರದ ಪುಡಿ ಏನಾದ್ರು ನಾವು ಕೈಯಲ್ಲಿ ಮುಟ್ಟಿದ್ರೆ ಹೇಗೆ ಆ ಜಾಗದಲ್ಲೇ ಅದು ತೊಳ್ಕೊಳ್ಳೋವರೆಗೂ ತಂಪಾಗೋವರೆಗೂ ಉರಿತಿರುತ್ತದೋ ಆ ರೀತಿ ಉರಿತಾ ಇರ್ತದೆ. ಈ ಜಾಗದಲ್ಲಿ ಒಂಥರ ಇಚ್ಚಿಂಗ್ ಸೆನ್ಸೇಷನು, ಅದು ಬರ್ನಿಂಗ್ ಸೆನ್ಸೇಷನ್, ಕೆರೆತಾನು ಇರುತ್ತೆ, ಬರ್ನ್ ಆಗ್ದಂಗೆ ಉರಿತಾ ಇರ್ತದೆ ಅದು ಆ ಜಾಗ. ಇದಕ್ಕೆ ಟಾರಸ್ ಅಂತ, ಇದಕ್ಕೆ ಮೆಟಾಟಾರಸ್ ಅಂತಾರೆ. ಈ ಜಾಗದಲ್ಲಿ ಯಾವಾಗಲೂ ಉರಿತಾ ಇರ್ತದೆ. ಯಾವಾಗ ಮಸಲ್ಸಲ್ಲಿ ಟೈಟ್ನೆಸ್ ಆಯಿತು ಆಗ ಇದು ಮಸಲ್ಸ್ ಇಷ್ಟು ಅಪ್ಪ ಹೊತ್ಕೊಂಡ್ಬಿಡುತ್ತೆ. ಮಸಲ್ಸ್ ಯಾವಾಗ ಸ್ವೆಲ್ಲಿಂಗ್ ಬಂದ ತಕ್ಷಣ ಪೇನ್ ಬಂತು, ಆಗ ನಡೆಯೋಕ್ಕಾಗೋದಿಲ್ಲ.
ಇಲ್ಲಿ ಏನಾದ್ರೂ ಸ್ವೆಲ್ಲಿಂಗ್ ಬಂತು ಅಂದಾಗ ಇಲ್ಲಿಗೆ ಬಂದ್ಬಿಡುತ್ತೆ. ಈ ಜಾಗದಲ್ಲಿ ಯಾರು ಹಿಡ್ದಂಗಾಗತ್ತೆ, ನಡೆಯಕ್ಕಾಗಲ್ಲ, ಸ್ಟ್ರೈಟ್ ಆಗಿ ಹೋಗಕ್ಕಾಗಲ್ಲ, ವಾಲಾಡ್ಕೊಂಡು ಹೋಗ್ಬೇಕು. ಮಂಡಿಗೆ ಬಂತು, ಮಂಡಿ ಬಂದಾಗ ಮರ್ಚಕ್ಕಾಗಲ್ಲ, ಚಾಚಕ್ಕಾಗಲ್ಲ, ಕುರ್ಚಿ ಮೇಲೆ ಕೂತ್ಕೋಬೇಕು, ನೆಲದ ಮೇಲೆ ಕೂರಕ್ಕಾಗಲ್ಲ. ಇಲ್ಲಿದ ಪ್ರಭಾವ ಕುಂಭ ರಾಶಿಗೆ ಬಂತು, ಮಕರ ರಾಶಿಗೆ ಬಂತು. ಕುಂಭ ಮಕರ ಆದ ತಕ್ಷಣ ಧನು ರಾಶಿಗೆ ಹೊರಟೋಯ್ತು. ಇಲ್ಲಲ್ಲ, ಈ ಥೈಸ್ಗೆ, ಈ ಥೈ ಬೋನ್ಗೆ ಫೆಮ್ಮರ್ ಅಂತಾರೆ. ಆ ಫೆಮ್ಮರ್ಗೆ ಏನಾಗುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಸ್ವೆಲ್ಲಿಂಗ್ ಜಾಸ್ತಿ ಆಗುತ್ತೆ. ಆಗ ತೊಡೆಯಲ್ಲಿ ಏನಾಗುತ್ತೆ, ಏನು ಬಗ್ಗಕ್ಕಾಗಲ್ಲ. ಅಕಸ್ಮಾತ್ ಬಗ್ಗದ ಏನಾದ್ರು ಎತ್ಕೋಬೇಕು ಅಂತ ಹೋದಾಗ ಸೊಂಟ ಬಗ್ಗಕ್ಕಾಗಲ್ಲ. ಹಿಪ್ಸು, ಯಾಕಂದ್ರೆ ಹಿಪ್ಸು ಮತ್ತೆ ಥೈಸು ಧನುರ್ ರಾಶಿ. ಅದರಿಂದ ಇಲ್ಲೇನಾದ್ರು ಸ್ವೆಲ್ಲಿಂಗ್ ಪೇನ್ ಬಂದ್ರೆ ಕುಂಭ ಮಕರ ಧನುರ್ ಈ 3 ರಾಶಿಗೂ ಒಟ್ಟೋಗ್ಬಿಡುತ್ತೆ. ಆದ್ರಿಂದ ಮೀನ ರಾಶಿನಲ್ಲಿ ಪಾದ ಅಂದ್ರೆ ಇದಿಷ್ಟು, ಇದು ಬೆರಳು ಟೋಸ್, ಮೆಟಾಟಾರಸ್. ಈ ಟಾರಸ್ನಲ್ಲಿ ಮೆಟಾಟಾರಸ್ನಲ್ಲಿ ಏನಾದ್ರು ಏರುಪೇರು ಆದಾಗ, ಮಸಲ್ಸ್ ಅಲ್ಲಿ ಆದಾಗ, ಬೋನಲ್ಲಿ ಆದಾಗ, ನರಗಳಲ್ಲಾದಾಗ, ಜಾಯಿಂಟ್ಸ್ ಅಲ್ಲಿ ಆದಾಗ, ಟೆಂಡಾನ್ಸ್, ಆ ಟೆಂಡಾನ್ಸ್ ಅಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಇಲ್ಲೆಲ್ಲ ಎಳ್ತಾ ಬಂದ್ಬಿಡುತ್ತೆ. ಅವಾಗ ನಾವು ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಶೋಲ್ಡರ್ ಹೊಟ್ಟೋಗುತ್ತೆ. ಆಗ ಶೋಲ್ಡರ್ ಫ್ರೀಸಿಂಗ್, ಶೋಲ್ಡರ್ ಎಲ್ಲ ಎತ್ತಕ್ಕಾಗಲ್ಲ, ಹಿಂಗ ಆಡ್ಸಕ್ಕಾಗಲ್ಲ, ಮಾಡಕ್ಕಾಗಲ್ಲ, ಶೋಲ್ಡರ್ ಫ್ರೀಸಿಂಗ್. ಇದೂ ರಿಪೇರಿ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದಾಗ ಆಗೇನಾಗುತ್ತೆ, ಇಲ್ಲಿ ಜಾಯಿಂಟ್ ಕೊಟ್ಟೋಗುತ್ತೆ. ಆಗ ಕತ್ತು, ಹಿಂಗ್ ತಿರ್ಗಕ್ಕಾಗಲ್ಲ, ಹಿಂಗ್ ನೋಡಕ್ಕಾಗಲ್ಲ, ಹಿಂಗ್ ಮೇಲೆ ಎತ್ತಕ್ಕಾಗಲ್ಲ, ಹಿಂಗ್ ಬಗ್ಗಕ್ಕಾಗಲ್ಲ. ಆಗ ಮಿಥುನ ರಾಶಿಗೆ ಎಫೆಕ್ಟ್ ಆಗುತ್ತೆ ಇಲ್ಲಿ ಪ್ರಭಾವ. ಮಿಥುನ ಅಂದ್ರೆ ಇಷ್ಟು. ಆಗ ಹಿಂಗ್ ಮಾಡಕ್ಕಾಗಲ್ಲ, ಹಿಂಗೇ ನೋಡಬೇಕು, ಈ ಕಡೆ ನೋಡೋಕ್ಕಾಗಲ್ಲ. ಇದ್ರದ್ದು ಇಲ್ಲಿ ಪ್ರಭಾವ. ಇಲ್ಲಿಂದ ಸ್ವೆಲ್ಲಿಂಗು ಮತ್ತೆ ಪೇನು ಪಾದದಿಂದ ಭುಜಕ್ಕೆ ಕೊಟ್ಟೋಗುತ್ತೆ. ಆಮೇಲೆ ತಲೆಗೋದ್ರೆ ತಲೆನೆಲ್ಲ ಪೇನ್ ಶುರುವಾಗುತ್ತೆ. ಯಾವಾಗ ತಲೆಗೋಯ್ತು, ಕಿವಿಗೋಯ್ತು, ENT ಪ್ರಾಬ್ಲಮ್ ಶುರುವಾಯಿತು. ENT ಮೂಗ್ನಲ್ಲಿ ತೊಂದರೆ ಆಯಿತು, ಮೂಗು ಕಿವಿ ಎರಡೂ ತೊಂದರೆ ಆಯಿತು, ಕಣ್ಣಿಗೆ ತೊಂದರೆ ಕೊಡುತ್ತೆ. ಅದಕ್ಕೆ ಈ ರೀತಿ ಇದ್ದಾಗ ಏನು ರೆಮಿಡಿ ಮಾಡಬೇಕು ಶಾಸ್ತ್ರದಿಂದ ನೋಡಿ. ಮೀನರಾಶಿ ಪಾದದಲ್ಲಿ ಬಂದಂಥ ಒಂದು ನೋವು ಎಲ್ಲ ಕಡೆಗೂ ಹರಿದೋಗುತ್ತೆ. ಇನ್ನೊಂದು ವಿಶೇಷತೆ ಏನಂದರೆ, ಬರೀ ಹೆಬ್ಬೆಟ್ಟು ನೋವುತ್ತೆ, ಹೆಬ್ಬೆಟ್ಟು ಮಾತ್ರ ನೋವುತ್ತೆ. ಈ ಟೋಸ್, ಈ ಹೆಬ್ಬೆಟ್ಟು ಮಾತ್ರ ನೋವುತ್ತೆ. ಈ ಹೆಬ್ಬೆಟ್ಟಿಂದ ಈ ಸೈಡ್ನಲ್ಲಿ, ಈ ಜಾಗದಲ್ಲಿ ಮೆಟಾಟಾರಸ್ನಲ್ಲಿ ಮೊದಲನೇ ಬೋನ್, ಈ ಬೋನಲ್ಲಿ ಸ್ವೆಲ್ಲಿಂಗ್ ಶುರುವಾಗುತ್ತೆ. ಹಾಗೆಯೇ ಸ್ವೆಲ್ಲಿಂಗ್ ಶುರುವಾಗುತ್ತಾ ಈ ಟಿಬ್ಯಾ ಅನ್ನೋ ಮೂಳೆಗೆ ಹೋಗುತ್ತೆ. ಟಿಬ್ಯಾದಿಂದ ಫೆಮ್ಮರ್ಗೆ ಹೋಗುತ್ತೆ. ಫೆಮ್ಮರಿಂದ ಹಿಪ್ಸ್ಗೆ ಹೋದ ತಕ್ಷಣ ಅವ್ರಿಗೇನಾಗುತ್ತೆ, ಇದಕ್ಕಿದ್ದಾಗೆ ಸ್ಕಿಡ್ ಆಗ್ಬೋದು, ಇದಕ್ಕಿದ್ದಾಗೆ ಜಾರ್ಕೊಂಡು ಎಲ್ಲೋ ಬೀಳ್ಬೋದು, ಯಾವ ಜಾಗದಾದ್ರೂ ಬೀಳ್ಬೋದು. ಎಲ್ಲಿ ಗುರು ನೀಚನಾಗಿರ್ತಾನೋ ಆ ಜಾಗದಲ್ಲೇ ಬೀಳೋದು ಅವರು. ಎಲ್ಲಿ ಗುರು ಉಚ್ಚನಾಗಿರ್ತಾನೋ ತಳ್ಳುದು ಕೂಡ ಬೀಳಲ್ಲ. ಅವರೇ ಬೇಕು, ಬಿದ್ದಬೇಕು, ನಾನು ಹಿಂಗೆ ಬೀಳಲೇಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಕೂಡ ಅವ್ರಿಗೆ ಬೀಳಕ್ಕಾಗಲ್ಲ. ಅದರಿಂದ ಯಾರಿಗೆ ಕಾಲು ಉಳುಕ್ತು, ಮೂಳೆ ಉಳುಕಿದೆ, ಹೀಲಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಯಿತು ಬೋನು ಅಂದಾಗ, ಯಾವ ಜಾಗದಲ್ಲಿ ಬಿದ್ದಿದ್ರೆ ಶಕುನ ತಗೊಂಡಾಗ ಆ ಜಾಗದಲ್ಲಿ ಗುರು ಇರೋದಿಲ್ಲ, ನೀಚಸ್ಥಾನ. ಗುರು ಎಲ್ಲಿ? ಭಂಡಾರ, ದೇವಾಲಯ, ಬ್ರಾಹ್ಮಣ ವಾಸ ಮಾಡೋ ಗಲ್ಲಿ, ಮತ್ತೆ ದೇವ ಯಜ್ಞ ಪೂಜೆ ಯಾಗಗಳು ಮಾಡುವಂಥ ಸ್ಥಳದಲ್ಲಿ ಗುರು ವಾಸ ಮಾಡ್ತಾನೆ. ಇಂಥ ಜಾಗದಲ್ಲಿ ಅವ್ರು ಬೀಳಕ್ಕೆ ಸಾಧ್ಯ ಇಲ್ಲ. ಒಂದು. ಇದ್ರ ಜೊತೆಗೆ ಈ ಸ್ವೆಲ್ಲಿಂಗ್ ಬಂದ ತಕ್ಷಣ ಬೆರಳುಗಳು ಆಡ್ಸೋಕ್ಕಾಗೋದಿಲ್ಲ. ಟೋಸ್ ಆಡ್ಸ್ಬೇಕು. ಯಾಕಂದರೆ ಈ ಡಿಸ್ಟಲ್, ಮಿಡಲ್ ಮತ್ತು ಪ್ರಾಕ್ಸಿಮಲ್ ಅಂತ, ಈ ಪ್ರಾಕ್ಸಿಮಲ್ನಲ್ಲಿ ಯೂರಿಕ್ ಆ್ಯಸಿಡ್ ಏನಾಗುತ್ತೆ, ಕ್ರಿಸ್ಟಲ್ಸ್ ಎಲ್ಲ ಬಂದು ಸೆಟ್ಲ್ ಆಗಿಬಿಡುತ್ತೆ. ಯೂರಿಕ್ ಆ್ಯಸಿಡ್ ಅಂದ್ರೆ ಏನು? ವೇಸ್ಟ್ ಪ್ರಾಡಕ್ಟು. ಯಾವಾಗ ಈ ಶರೀರದಲ್ಲಿ ವೇಸ್ಟ್ ಪ್ರಾಡಕ್ಟ್ ಬಂತು ನಮ್ಮ ಶರೀರದಿಂದ, ಹೆಚ್ಚಿಗೆ ನಿದ್ದೆ ಮಾಡಿಲ್ಲ ಅಂದಾಗ, ಆ ಬೀದಿಲಿರೋ ಪದಾರ್ಥಗಳು, ಗೋಬಿ ಮಂಚೂರಿ, ಪಾನಿಪುರಿ ಅಂತೆ, ಬರ್ಗರ್ ಅಂತೆ, ಪಿಜ್ಜಾ ಅಂತೆ ನಮ್ಮ ರಾಶಿ, ನಮ್ಮ ಬ್ಲಡ್ಗೆ ಆಗ್ತಿರುವಂಥ ಪದಾರ್ಥಗಳು ಬಲವಂತಕ್ಕೆ ತಿಂದಾಗ ಇದು ಬಲವಂತವಾಗಿ ವೇಸ್ಟ್ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಆಗ ಏನಾಗುತ್ತೆ, ಇಡೀ ಶರೀರ ಟಾಪ್ ಟು ಬಾಟಮ್ ಕೆಳಗೋದಾಗ ಈ ಜಾಗದ ಸ್ಟಕ್ ಆಗಿಬಿಟ್ಟಾಗ ಅಲ್ಲಿ ಕಪ್ಪು ಬಣ್ಣಕ್ಕೆ ಇಲ್ಲೆಲ್ಲ ಸೇರ್ಕೊಂಡ್ಬಿಡುತ್ತೆ. ಅದೇ ಯೂರಿಕ್ ಆ್ಯಸಿಡ್ ಬ್ಲಾಕ್ ಅಂತಾರೆ. ಯಾವಾಗ ಇಲ್ಲೆಲ್ಲ ಕಪ್ಪು ಕಲ್ಲ ಬಂದು ಸೇರ್ಕೊಂಡ್ಬಿಡ್ತು, ಬೆರಳುಗಳಿಗೆ ಆಡ್ಸೋಕ್ಕಾಗೋದಿಲ್ಲ, ಬೆರಳುಗಳಿಗೆ ಮಾಡೋಕ್ಕಾಗಲ್ಲ. ಈ ರೀತಿ ಮಾಡೋಕ್ಕಾಗೋದಿಲ್ಲ. ಹಾಗೆ ಯಾವಾಗ ಇಲ್ಲಿ ಇದಾಯಿತು ಅವಾಗ ಇಲ್ಲೆಲ್ಲ ಸ್ವೆಲ್ಲಿಂಗ್ ಶುರುವಾಗುತ್ತೆ. ಯಾವಾಗ ಸ್ವೆಲ್ಲಿಂಗ್ ಶುರುವಾಯಿತು, ನಡೆಯೋಕ್ಕಾಗೋದಿಲ್ಲ. ಆಗ ಒಂದು ಹೆಜ್ಜೆ ಹಾಕ್ತೀನಿ ಅಂದರೆ ದೊಡ್ಡ ಯಾಗ ಮಾಡಿದಷ್ಟು ಸಾಧನೆ, ಏನು ದೊಡ್ಡ ಬೆಟ್ಟ ಹತ್ತುವಷ್ಟು ಸಾಧನೆ ಆಗಿಬಿಡುತ್ತೆ. ಒಂದು ಹೆಜ್ಜೆ ಇಡೋಕ್ಕಾಗೋದಿಲ್ಲ, ಅಷ್ಟು ಪೇನ್ ಇರುತ್ತೆ ಅಲ್ಲಿ. ಯಾಕೆಂದರೆ ಅಲ್ಲಿ ಜಾಯಿಂಟ್ಸು ಮತ್ತು ಲಿಗಮೆಂಟ್ಸ್ ಅದರ ಮಧ್ಯದಲ್ಲಿ ಯೂರಿಕ್ ಆ್ಯಸಿಡ್ಸ್ ಜಾಯ್ನ್ ಆಗಿರುತ್ತೆ, ಸಂಗಮವಾಗಿರುತ್ತೆ, ಸೇರ್ಕೊಂಡ್ಬಿಟ್ಟಿರುತ್ತೆ. ಹೀಗಾಗಿ ಇವಾಗ ಏನು ಮಾಡ್ತಾರೆ, ಅದಕ್ಕೆಲ್ಲ ಪೇನ್ ಕಿಲ್ಲರ್ ಆಯಿಲ್ ಅಂತ ಬಂದ್ಬಿಟ್ಟಿದೆ. ಆಯಿಲ್ ಹಚ್ಚಿ ಆ ಕ್ರಿಸ್ಟಲ್ಸ್ನ ಮೆಲ್ಟ್ ಮಾಡ್ತಾರೆ. ಆದರೆ ಅದೇ ಕ್ರಿಸ್ಟಲ್ಸ್ ಮತ್ತೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಬೇರೆ ಬೇರೆ ಜಾಗಕ್ಕೆ. ಎಲ್ಲಿ ಇಲ್ವೋ ಅಲ್ಲಿ ಸೆಟ್ಲ್ ಆಗುತ್ತೆ. ಇರೋ ಜಾಗದಲ್ಲಿ ಹಚ್ಚಿತೀವಿ, ಇಲ್ದೋ ಜಾಗಕ್ಕೆ ಸೇರ್ಕೊಳ್ಳುತ್ತೆ. ಯಾವಾಗ ಸೇರ್ಕೊಳ್ಳುತ್ತೋ ಆಗೇನಾಗುತ್ತೆ, ಎಲ್ಲ ಗಂಟಂಗೆ ಆಗಿಬಿಡುತ್ತೆ. ಹೀಗೆ ಹಾಗಾದರೆ ಇನ್ನೆಷ್ಟು ತೊಂದರೆಗಳಿದೆ ಈ ಮೀನರಾಶಿಗೆ ಈ ಪಾದದಿಂದ ಅನ್ನೋದನ್ನು ಒಂದು ಸಣ್ಣ ವಿರಾಮದಂತ ತಿಳಿಸ್ಕೊಡ್ತೀವಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ.
ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿರಾಮಕ್ಕೆ ಮುಂಚೆ ಈ ಪಾದದಲ್ಲಿ ಆಗುವಂಥ ವಿನ್ಯಾಸಗಳು, ಭೇದಗಳು, ತೊಂದರೆಗಳನ್ನು, ದೋಷಗಳನ್ನು ಹೇಳ್ತಾ ಇದ್ದೆ. ಯಾವಾಗ ಈ ಟಿಬ್ಯಾ, ಈ ದೊಡ್ಡ ಮೂಳೆ ಟಿಬ್ಯಾ, ಇಲ್ಲೇನಾದರೂ ಕ್ಯಾನ್ಸರ್ ಬಂದಾಗ ಈ ಮೂಳೆಯಲ್ಲಿ ನಾವು ಮುಟ್ಟರೆ ಗೊತ್ತಾಗುತ್ತೆ ನೋಡಿ, ಇಲ್ಲಿ ಮುಟ್ಟಿದ್ರೆ ಇದಕ್ಕೆ ಟಿಬ್ಯಾ ಅಂತಾರೆ, ಈ ದಪ್ಪು ಮೂಳೆಗೆ. ಈ ಮೂಳೆಯಲ್ಲಿ ಏನಾದ್ರು ಕ್ಯಾನ್ಸರ್ ಬಂದು ಅಥವಾ ಅದು ಕ್ಯಾಲ್ಸಿಯಂ ಕೊರತೆ, ಡಿಫಿಷಿಯನ್ಸಿ ಆಫ್ ಎ ಅನ್ನಾಂಗ ಬಂದಾಗ ಆ ಹೈಟ್ ಕೂಡ ಕಮ್ಮಿ ಆಗಿಬಿಡುತ್ತೆ ಒಳಗಡೆ, ಸೌದು. ಯಾವಾಗ ಹೈಟ್ ಕಮ್ಮಿ ಆಯಿತು, ಈ ಪಾದದ ಸೈಜ್ ಕಮ್ಮಿ ಆಗುತ್ತೆ, ಬೊಗ್ಗು ನೋಡುತ್ತಾರೆ. ಅಂದರೆ 5 ಅಡಿ ಇದ್ದರೂ 4.9ಕ್ಕೆ ಬಂದುಬಿಡ್ತಾರೆ. ಅಂದರೆ 2 ಇಂಚು 3 ಇಂಚು ಕಮ್ಮಿ ಆಗಿಬಿಡುತ್ತೆ ಇಲ್ಲಿ ಡಿಫಿಷಿಯನ್ಸಿ ಬಂದಾಗ. ಟಿಬ್ಯಾ, ಈ ಫಿಬುಲಾ ಅಂತ ಒಂದು ಸಣ್ಣ ಮೂಳೆ ಇದೆ, ಇಲ್ಲೊಂದು ಮೂಳೆ ಇದೆ. ಈ ಮೂಳೆ, ಈ ಟಿಬ್ಯಾ ಮತ್ತು ಫಿಬುಲಾ ಮಧ್ಯೆ ಒಂದು ಮಸಲ್ಸ್ ಇದೆ. ಆ ಮಸಲ್ಸೇ ಈ 5 ಮೆಟಾಟಾರ್ಸಲ್ಲಿ ಸೇರ್ಕೊಂಡಿರೋದು. ಇಲ್ಲಿ ಏನಾದ್ರು ಇನ್ಫೆಕ್ಷನ್ ಆದ್ರೆ ಇಲ್ಲಾಗತ್ತೆ, ಇಲ್ಲಿ ಇನ್ಫೆಕ್ಷನ್ ಆದ್ರೆ ಇಡೀ ಬ್ರಹ್ಮಾಂಡಕ್ಕೆ ತಗೊಂಡು ಹೋಗ್ಬಿಡುತ್ತೆ. ಈ ರೀತಿ ಇದ್ದಾಗ ರಾತ್ರಿ ಹೊತ್ತು ಮಲಗಿದಾಗ ಉರಿ ಶುರುವಾಗುತ್ತೆ. ರಾತ್ರಿ ಎಲ್ಲ ಉರಿ, ಪಾದ ಪೂರ್ತಿ ಉರಿಯುತ್ತೆ, ಯಾರು ಚುಚ್ಚಿದಂಗೆ ಆಗುತ್ತೆ. ಕೈಲಿ ಹಿಂಗೆ ಹಾಕೊಂಡು ಗುಂಪಿನಲ್ಲಿ ಹಾಕೊಂಡು ಚುಚ್ಚಿದಂಗೆ ಆಗುತ್ತೆ. ಸ್ವಲ್ಪ ಹೊತ್ತಾದ ತಕ್ಷಣ ಕೂಲ್ ಆಗುತ್ತೆ, ಮತ್ತೆ ದಗ ಅಂತ ಬರ್ನಿಂಗ್ ಸೆನ್ಸೇಷನ್, ಮತ್ತೆ ಕೆರ್ಕೋಬೇಕು, ಹಾಗೆ ಹಿಂಗೆ ಕೆರ್ಕೋಬೇಕು ಅಂತ ಅನಿಸುತ್ತೆ. ಇದಷ್ಟು ಆಗೋದು ಈ ಮೆಟಾಟಾರಸ್ ಅಂತ. ಈ ಟಾರ್ಸಲ್ ಅಂದರೆ ಈ ಹಿಂಬಡಿ ಜಾಗದಲ್ಲಿ, ಈ ಹಿಂಬಡಿನಲ್ಲಿ ಈ ಜಾಗದಲ್ಲಿ ಯಾವಾಗ ಮಸಲ್ಸು ಯಾವಾಗ ಗಟ್ಟಿ ಆಯಿತು ಆಗ ಇಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ. ಆದ್ದರಿಂದ ಯಾರಿಗೆ ಇಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ, ಯೂರಿಕ್ ಆಸಿಡ್ ಸ್ಟಕ್ ಆಯಿತು, ಬಂದಾಯಿತು, ಸೇರ್ಕೊಂಡ್ಬಿಡ್ತೋ, ಆಗ ಅವ್ರಿಗೆ ಈ ಕಾಲು ಊದ್ಕೊಳ್ಳೋಕೆ ಶುರು ಮಾಡಿಬಿಡುತ್ತೆ. ಇದು ರೇವತಿ ನಕ್ಷತ್ರ 1, 2, 3, 4ನೇ ಪಾದವರೆಗೆ ಒಂದಲ್ಲ ಒಂದು ಏಜಲ್ಲಿ ಇದು ಬಂದ್ಬಿಡುತ್ತೆ. ಯಾವಾಗ ಕಾಲಿತು ಇಲ್ಲಿದು ಪೇನು ಇಲ್ಲಿಗರಿಯುತ್ತೆ, ಇಲ್ಲಿ ಬ್ಲಾಕೇಜ್ ಇಲ್ಲಿ ಬಂದಾಗ ಇಷ್ಟು ದಪ್ಪ ಪಾದ ತೊಡೆ ಆಗತ್ತೆ, ಮತ್ತೆ ಕಾಲಾಗ್ಬಿಡುತ್ತೆ. ಕುಂಭರಾಶಿ ಸ್ಪ್ರೆಡ್ ಆಗುತ್ತೆ ಈ ರೀತಿ. ಯಾವಾಗಿಲ್ಲ ಆಯಿತು ಈ ತೊಡೆ ಇಷ್ಟು ದಪ್ಪ ಆಗುತ್ತೆ. ಯಾವಾಗ ಇದಿಷ್ಟು ದಪ್ಪ ಆಯಿತು, ಆ ಹೆಂಗಸಾಲಿ ಗಂಡಸಾಗಲಿ ಆ ಕುಂಡೆಗಳು ಹಿಂಭಾಗ, ಹಿಪ್ಸ್ನ ವಿಭಾಗ ಇಷ್ಟು ದಪ್ಪ ಆಗಿಬಿಡುತ್ತೆ. ಅಲ್ಲಿ ಫ್ಯಾಟ್ ಜಾಸ್ತಿ ಆಗಿಬಿಡುತ್ತೆ ಸ್ವೆಲ್ಲಿಂಗಿಂದ. ಯಾವಾಗ ಮಸಲ್ಸ್ ಎಕ್ಸ್ಟ್ಯಾಂಡ್ ಆಯಿತು, ಸ್ಪ್ರೆಡ್ ಆಗ್ತಾ ಬಂತು, ಬೆಳೀತಾ ಬಂತು, ಅದನ್ನು ಕಮ್ಮಿ ಮಾಡೋಕ್ಕೆ ಬಹಳ ಕಷ್ಟ. ಆದ್ದರಿಂದ ಯಾವಾಗಲೂ ಈ ಜಾಗವನ್ನು ತೇವ ಮಾಡ್ತಿರ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ಹೊರಗಡೆ ಹೋದಾಗ, ಮನೆ ಒಳಗೆ ಬಂದಾಗ ಸಲೀಸಾಗಿ ಚಪ್ಪಲಿ ಬಿಟ್ಟು ಹೊರಗೆ ಬರಬಾರ್ದು. ಬಚ್ಚ ಮನೆಗೆ ಹೋಗಿ ಕಾಲು ತೊಳಿಬೇಕು. ಯಾಕೆಂದರೆ ಮೀನರಾಶಿ ಜಲತತ್ವ, ಮೀನರಾಶಿ ವಾಟರ್ ಕಂಟೆಂಟ್ ಇರುವಂಥದ್ದು. ಅದಕ್ಕೆ ಯಾವಾಗಲೂ ಪಾದಕ್ಕೆ ನೀರು ಹಾಕ್ತಿದ್ದಾಗ ಬ್ಲಡ್ ಕ್ಲಾಟಿಂಗ್ ಆಗೋದಿಲ್ಲ, ಯೂರಿಕ್ ಆ್ಯಸಿಡ್ ಬ್ಲಾಕ್ ಆಗೋದಿಲ್ಲ, ಮಸಲ್ಸ್ ಯಾವಾಗಲೂ ನಿಧಾನಕ್ಕೆ ಫ್ಲೆಕ್ಸಿಬಿಲಿಟಿ ಬರುತ್ತೆ, ಸಡಿಲ ಆಗತ್ತೆ ಅಂತ. ಯಾವಾಗ ಸ್ಟಿಫ್ನೆಸ್ ಬಂತು, ಯಾವಾಗ ಮಸಲ್ಸ್ ಸ್ಟಿಫ್ನೆಸ್ ಬಂತು, ಆ ಲಿಗಮೆಂಟ್ಸು, ಟೆನಾನ್ಸ್ ಮತ್ತು ಆ ಒಂದು ಜಾಯಿಂಟ್ಸ್ ಪ್ಲೇನ್ ಏನಿದೆಯೋ ಆ ಜಾಯಿಂಟ್ಸ್ ಏರಿಯಾನೆಲ್ಲ ತುಂಬ ಗಟ್ಟಿ ಆಗುತ್ತೆ, ಒಳ್ಳೆ ಕಬ್ಬಿಣದ ರಾಡ್ದಂಗೆ ಇರುತ್ತೆ. ಆ ಕಬ್ಬಿಣದ ರಾಡ್ ಸ್ಮೂತ್ ಮಾಡ್ಕೋಬೇಕು ಅಂದರೆ ನಾವು ಇವತ್ತಿನ ಕಾಲದಲ್ಲಿ ಟ್ರೀಟ್ಮೆಂಟ್ ತೊಗೋಬೇಕು, ಅದು ಅದಕ್ಕೆ ಸಂಬಂಧಪಟ್ಟಂಥ ಶಾಂತಿ ಮಾಡಬೇಕು. ಹೀಗೆ ಈ ಕಾಲು ಇದು ಪಾದ ಬಹಳ ವಿಶೇಷವಾದದ್ದು. ಅದರಿಂದ ಪಾದದಲ್ಲಿ ಇರತಕ್ಕಂಥ ದೋಷ ಇಡೀ ಶರೀರಕ್ಕೆ ಹಬ್ಬುತ್ತೆ. ಶರೀರದಲ್ಲಿದ್ದಂಥ ಎಲ್ಲ ದೋಷನೂ ಪಾದಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಅದಕ್ಕೆ ಪಾದೋದಿ ಮಸ್ತಕಂ ಪರಿಹಂತಂ, ಪಾದದಿಂದ ಮಸ್ತಕದಲ್ಲಿರತಕ್ಕಂಥ ರೋಗವನ್ನು ಪರಿಹಾರ ಮಾಡು ಅಂತ. ಪಾದೋದಿ ಮಸ್ತಕಂ ಪರಿಹಂತಂ ಧಾತು ಸಂಕಲಿತ ಉದ್ಭವ ನಾನಾ ವಿಕಾರ ರೋಗಾಣಂ ನಾಶಯ ಪ್ರಶಮಯ ಆರೋಗ್ಯಂ ದೇಹಿ ಓಂ ಸಹಸ್ರಾರ ಹುಂ ಫಟ್ ಸ್ವಾಹ ಅಂತ ಹೇಳಿ ಈ ಒಂದು ತಂತ್ರಸಾದಲ್ಲಿ ಪಾದದಲ್ಲಿರತಕ್ಕಂಥ ದೋಷಗಳನ್ನು ತೆಗಿಲಿಕ್ಕೆ ಒಂದು ಮಂತ್ರಗಳನ್ನು ಆಗಿನ ಕಾಲದಲ್ಲಿ ಸೃಷ್ಟಿ ಮಾಡಿದ್ರು ನಮ್ಮ ಋಷಿ ಮುನಿಗಳು. ಅದನ್ನು ಪ್ರಕೃತಿ ದತ್ತವಾಗಿ ಆ ಪಾದಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನು ಕ್ಯೂರ್ ಮಾಡ್ತಾ ಇದ್ರು ಇಂದಿನ ಕಾಲದಲ್ಲಿ. ಇದು ಒಂದು. ಕೆಲವರಿಗೆ ಯಾವುದೇ ಒಂದು ಜಾಗದಲ್ಲಿ ಈ ಟಾರಸ್ ಅಥವಾ ಮೆಟಾಟಾರಸ್ ಅಥವಾ ಪ್ಯಾಲೆಂಜಸ್ನಲ್ಲಿ ಅಂದರೆ ಟೋಸ್ನಲ್ಲಿ ಏನಾದರೂ ಸ್ವೆಲ್ಲಿಂಗ್ನ ನಾವು ಕ್ಯೂರ್ ಮಾಡ್ಕೊಳ್ಳಿಲ್ಲ ಅಂದರೆ ಒಳಗಡೆ ಗೆಡ್ಡೆಗಳ ಥರ ಕಟ್ಕೊಂಡ್ಬಿಡುತ್ತೆ ಮಸಲ್ಸಲ್ಲಿ. ಯಾವಾಗ ಅದಾಯಿತು ಅದಕ್ಕೆ ಗ್ಯಾಂಗ್ರೀನ್ ಅಂತಾರೆ. ಯಾವಾಗ ಆಯ್ತು, 1 ದಿನ ಆಯಿತು, 1 ತಿಂಗಳಾಯಿತು, 2 ತಿಂಗಳಾಯಿತು, 6 ತಿಂಗಳಾಯಿತು, ಅದೇನಾಗುತ್ತೆ ಸ್ವೆಲ್ಲಿಂಗ್ ಜಾಸ್ತಿ ಆಗಿದೆ, ಪಸ್ ಫಾರ್ಮೇಷನ್ ಮಾಡಿಬಿಡುತ್ತೆ, ಕ್ಯೂ ಹೊರಗೆ ತರಕ್ಕೆ ಶುರು ಮಾಡಿಬಿಡುತ್ತೆ. ಯಾವ್ದಾರೋ ಒಂದು ಜಾಗದಲ್ಲಿ ಓಪನ್ ಆಗುತ್ತೆ, ಕ್ಯೂ ಈಚೆ ಬರುತ್ತೆ. ಯಾವಾಗ ಕ್ಯೂ ಮತ್ತು ಅದು ಗೆಡ್ಡೆಗಳು ದಪ್ಪ ಆಯಿತು, ಅದನ್ನು ಕ್ಯೂರ್ ಮಾಡೋಕ್ಕೆ ಇವತ್ತು ಟ್ರೀಟ್ಮೆಂಟೇ ಇಲ್ಲ ವರ್ಲ್ಡಲ್ಲಿ. ಅವಾಗೇನು ಮಾಡ್ತಾರೆ, ಆ ಜಾಗನ ಕಟ್ ಮಾಡಿಬಿಡ್ತಾರೆ ಡಾಕ್ಟ್ರು. ಇದನ್ನು ಕಟ್ ಮಾಡ್ಬೋದು, ಇದನ್ನು ಕಟ್ ಮಾಡ್ಬೋದು, ಇದನ್ನೇ ಕಟ್ ಮಾಡ್ಬೋದು, ಅಥವಾ ಅದು ಇನ್ನೂ ಇಲ್ಲಿ ಬೆಳ್ಕೊಳೋದು ಇದನ್ನೇ ಕಟ್ ಮಾಡ್ಬೋದು, ಅಥವಾ ಇನ್ನೂ ಬೆಳ್ಕೊಳೋದು ಇಷ್ಟಕ್ಕೆ ಕಟ್ ಮಾಡ್ಬೋದು, ಇನ್ನೂ ಬೆಳ್ಕೊಳೋದು ಮಂಡಿನೇ ತೆಗೆದು ಬಿಡ್ಬೋದು, ಮಕರ ರಾಶಿನೇ ಹೊಟ್ಟೋಗ್ಬೋದು. ಆದ್ದರಿಂದ ಮೀನರಾಶಿ
ಬಹಳ ವಿಶೇಷವಾದಂಥ ರಾಶಿ. ಅದರಿಂದ ನಾವು ರಾತ್ರಿ ಹೊತ್ತು ಮಲ್ಗೋಕೆ ಮುಂಚೆ ಅಥವಾ ಮನೆಯಿಂದ ಹೊರಗೋಗಿ ಬಂದ ಮೇಲೆ ಅಥವಾ ಪ್ರತಿ ಸಲ ಬಚ್ಚಲ ಮನೆಯಿಂದ ಒಳಗೆ ಬಂದಾಗ, ಟಾಯ್ಲೆಟಿಂದ ಒಳಗೆ ಬಂದಾಗ ಪಾದವನ್ನು ತೊಳಿಬೇಕು ಶಾಸ್ತ್ರ ಹೇಳುತ್ತೆ. ಏಕೆಂದರೆ ಬ್ಲಡ್ ಕ್ಲಾಟ್ ಆಗಬಾರ್ದು, ಯೂರಿಕ್ ಆಸಿಡ್ ಬ್ಲಾಕ್ ಆಗಬಾರ್ದು. ಈ ಹೀಲ್ ಇದೆಯಲ್ಲ, ಈ ಹಿಂಬಡಿ, ಇದಕ್ಕೆ ತಾಲಸ್ ಅಂತಾರೆ. ಆ ತಾಲಸ್ಸಲ್ಲಿ 3 ಬೋನ್ ಇದೆ. ಅದನ್ನೇ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ವೇದದಲ್ಲಿ ಹೇಳ್ತಾರೆ. ಆ ತಾಲಸ್ ಅನ್ನೋ ಜಾಗವನ್ನ ಯಾವಾಗಲೂ ಒದ್ದೆ ಮಾಡಬೇಕು. ಮತ್ತೆ ಆ ಜಾಗನ ಶುದ್ಧಿಯಾಗಿ ಇಟ್ಕೊಂಡಿದ್ರೆ ಮಾತ್ರ ಶನಿ ಒಳಗೆ ಪ್ರವೇಶ ಆಗೋದಿಲ್ಲ. ಏಕೆಂದರೆ ಮೂಳೆಗೆ ಅಧಿಪತಿ ಶನಿಗ್ರಹ, ಬೋನಿಗೆ ಕಾರಕ ಶನಿಗ್ರಹ, ಮಸಲ್ಸ್ಗೆ ಕಾರಕ ಗುರುಗ್ರಹ, ನರಗಳಿಗೆ ಕಾರಕ ಬುಧಗ್ರಹ ನರ. ಆದ್ರಿಂದ ಆ ನರಗಳಲ್ಲಿ ಹರಿಯೋ ರಕ್ತಕ್ಕೆ ಮಂಗಳ. ಆದ್ರಿಂದ ಈ ಎಲ್ಲಾ ಗ್ರಹಗಳು ಹೀಲಲ್ಲಿದೆಯಂತೆ. ಆದ್ರಿಂದ ಆ ಹೀಲನ್ನು ಶುದ್ಧಿ ಮಾಡಬೇಕು. ಊಟ ಮಾಡಿದ ಎಲೆ, ಊಟ ಮಾಡಿ ತಟ್ಟೆ ಅಥವಾ ತಿನ್ನದ ಪ್ಲೇಟನ್ನು ಹಾಗೆ ಇಟ್ಬಿಟ್ಟು ನಾವು ಹೊರಟು ಬಂದ್ಬಿಟ್ರೆ ಆ ಸಲೈವ ಜೊಲ್ಲು, ಪ್ರಕೃತಿ ಇರತಕ್ಕಂಥ ಕ್ರಿಮಿಕೀಟಗಳು, ವೈರಸ್ಸು, ಬ್ಯಾಕ್ಟೀರಿಯಾಗಳು ಅದನ್ನು ತಿಂದು ಆ ಸಲೈವ ಯಾರಲ್ಲಿದೆಯೋ ಆ ಬೇಗ ಅದು ಎಫೆಕ್ಟ್ ಆಗತ್ತಂತೆ. ಅದು ಶನಿ ಅಂತ ಹೇಳ್ತಾರೆ. ಹಾಗೆ ಹಿಂಬಡಿನಲ್ಲಿ ನಾವು ಯಾವಾಗಲೂ ಭಾರ ಬಿಡೋದೇ ಹಿಂಬಡಿ ಮೇಲೆ ಬಿಟ್ಟ ತಕ್ಷಣ ಆ ಟಾಲಸ್ ಅನ್ನೋ ಜಾಗದ ಮೇಲೆ ಬಿಟ್ಟ ಪ್ರೆಷರ್ನ ಟೋಸ್ ಮೇಲೆ ಇಡ್ತೀವಿ. ಮೆಟಾಟಾರಸ್ ಅಂಡ್ ಟೋಸ್, ಈ ಟೋಸ್ ಮತ್ತೆ ಮೆಟಾಟಾರಸ್ ಇದ್ರ ಮೇಲೆ ಬಿಟ್ಟಾಗ ಮಾತ್ರ ನಮ್ಗೆ ನಡೆಯೋಕ್ಕೆ ಶಕ್ತಿ ಬರೋದು. ಬಗ್ಗಕ್ಕೆ, ಕಾಲೆತ್ತಕ್ಕೆ, ಕಾಲು ಅಗಲ ಮಾಡಲಿಕ್ಕೆ ಎಲ್ಲ ಶಕ್ತಿ ಬರೋದು. ಅದರಿಂದ ಆ ಟಾಲಸ್ ಅನ್ನೋದು ಹಿಂಬಡಿ, ಆ ಹೀಲ್ಗೆ ಏನಾದರೂ ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಟೋಸು ಮೆಟಾಟಾಸ್ ಎಲ್ಲನೂ ಕೂಡ ಕಂಪ್ಲೀಟಾಗಿ ನಾಶ ಆಗಿಬಿಡುತ್ತೆ. ಹೀಗಾಗಿ ಜೀವನದಲ್ಲಿ ನಾವು ಏನೇ ಸಂಪಾದಿಸ್ಬೋದು, ಎಷ್ಟೇ ರೂಪ ಇರ್ಬೋದು, ಎಷ್ಟೇ ವನ ಇರ್ಬೋದು, ಎಷ್ಟುದ್ದನೇ ಓದಿರ್ಬೋದು, ಕೋಟ್ಯಾಂತರ ದುಡ್ಡು ಇಟ್ಟಿರ್ಬೋದು, ಅಥವಾ ಎಷ್ಟೇ ನಮ್ಮ ಆಸ್ತಿ ಪಾಸ್ತಿಗಳಿದ್ರೂ ಕೂಡ ಆ ಪಾದದಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಮ್ಮಲ್ಲಿ ಏನೂ ನಮ್ಗೆ ಇಟ್ಸ್ಕೊಳಕ್ಕಾಗಲ್ಲ. ಯಾಕೆಂದರೆ ಪಾದನೇ ಮಹಾಶ್ರೇಷ್ಠವಾದಂಥ ಅಂಗ ಇಡೀ ಶರೀರಕ್ಕೆ. ಅದರಿಂದ ಎಷ್ಟೋ ಜನ ಕಾಲು ಕಳ್ಕೊಂಡಿದ್ದಾರೆ, ಬದುಕ್ತಿದ್ದಾರೆ. ಆದರೆ ಕಾಲೇ ಇಲ್ಲ ಅಂದಾಗ ಮನುಷ್ಯನ ಜೀವನ ಅರ್ಧದ್ದೇ ಅಂಗಾಂಗಗಳೇ ಹೋದ ಹಾಗೆ. ಅದರಿಂದ ಇಡೀ ಶರೀರದಲ್ಲಿ 72,000 ನಾಡಿಗಳು ಕಾಲಲ್ಲಿ ಬಂದು ಸೇರುತ್ತೆ. 108 ವಿಶೇಷವಾದಂಥ ಮೂಳೆಗಳು, ನಾಡಿಗಳು ಪಾದದಲ್ಲಿ ಬಂದು ಸೇರುತ್ತೆ. ಆದ್ದರಿಂದ ಪಾದ ಇದು ಬಹಳ ವಿಶೇಷವಾದಂಥ ಅಂಗ. ಇದನ್ನು ನಾವು ಬಹಳ ಎಚ್ಚರಿಕೆಯಿಂದ ಗಂಭೀರದಿಂದ ಕಾಪಾಡ್ಕೊಂಡಿದ್ದೆ ಆದರೆ ಈ ಆರ್ಥರೈಟಿಸ್ ಬರೋದಿಲ್ಲ. ಹಾಗೆ ಇದನ್ನೆಲ್ಲ ಹೆಂಗೆ ಕಂಡು ಹಿಡ್ತಾರೆ? ಮೂಳೆ, ಆ ಲಿಗಮೆಂಟ್ಸ್, ಜಾಯಿಂಟ್ಸ್ ಅಲ್ಲಿ ಯೂರಿಕ್ ಆಸಿಡ್ ಇದೆಯಾ, ಬ್ಲಾಕೇಜ್ ಇದೆಯಾ, ಮಸಲ್ಸ್ ಒಂದಕ್ಕೊಂದು ಟಚ್ ಆಗಿದೆಯಾ, ಮೂಳೆ ಸವಿತಿದೆಯಾ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದಾಗ MRI ಸ್ಕ್ಯಾನ್ ಮಾಡ್ತಾರೆ, ಎಕ್ಸ್ರೇ ತೆಗಿತಾರೆ. ಎಕ್ಸ್ರೇ ಮೂಲಕ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜ್ ಅಂತ MRI ಮಾಡಿದಾಗ ಪಿನ್ ಟು ಪಿನ್ ಅದು ಗೊತ್ತಾಗುತ್ತೆ. ಬ್ಲಾಕೇಜ್ ಇದೆಯಾ, ಬ್ಲಡ್ ಕ್ಲಾಟ್ ಆಗಿದೆಯಾ, ಯೂರಿಕ್ ಆಸಿಡ್ ಏನಾದ್ರು ಕ್ರಿಸ್ಟಲ್ಸ್ ಅಲ್ಲಿ ಇದೆಯಾ, ಮತ್ತು ಡಿಫಿಷಿಯನ್ಸಿ ಇದೆಯಾ ಕ್ಯಾಲ್ಸಿಯಂ ಮೂಳೆಯಲ್ಲಿ, ಮೂಳೆ ಜರ್ಕಿದೆಯಾ, ಮೂಳೆ ತನ್ನ ಸ್ಥಾನ ಪಕ್ಕಕ್ಕೆ ಜರುಗಿದೆಯಾ, ಒಂದಕ್ಕೊಂದು ಮೂಳೆ ಟಚ್ ಆಗ್ತಿದೆಯಾ, ಒಂದು ಮಾಂಸ ಇನ್ನೊಂದು ಮಾಂಸದ ಮೇಲೆ ಓದ್ಕೊಂಡಿದ್ಯಾ, ಒಂದು ನರಕ್ಕೊಂದು ಟಚ್ ಆಗ್ತಿದೆಯಾ ಅನ್ನೋದನ್ನ ವಿಶೇಷವಾಗಿ ತಿಳಿಸುತ್ತೆ ಈ ಒಂದು ಸೈನ್ಸ್. ಅದರಿಂದ MRI ಸೈನ್ಸ್, ಈ MRI ಸ್ಕ್ಯಾನಿಂಗ್ ಬಹಳ ವಿಶೇಷವಾದದ್ದು. ಇದನ್ನು ಟೆಸ್ಟ್ ಮಾಡಿಸೋಕ್ಕೆ ಹಲವಾರು ಪದ್ಧತಿಗಳಿದೆ. ಆದರೆ ನಮ್ಮ ಪ್ರಕೃತಿಯಲ್ಲಿ ವಿಶೇಷವಾಗಿ ಮುದ್ರಾಮಂತ್ರ ತಂತ್ರಗಳಿಂದ ಹಲವಾರು ಪರ್ಯಾಯ ಚಿಕಿತ್ಸೆಗಳಿಂದ ಇದನ್ನು ಕ್ಯೂರ್ ಮಾಡಬಹುದು ಅಂತ ನಮ್ಮ ವೇದ ಕಾಲದಲ್ಲಿ ಹಲವಾರು ಋಷಿಗಳು, ವೈದ್ಯರು ಇದನ್ನು ತಿಳಿಸ್ಕೊಟ್ಟಿದ್ದಾರೆ. ಹೀಗೆ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ಮುಗಿಸಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.